ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಡಿಕೆಯ ಸಂಪುಟ ರಚನೆಯ ಕುಸ್ತಿ ಭಾರೀ ಜೋರಾಗಿದೆ. ಅಳೆದು ತೂಗಿ ಮೊದಲ ಹಂತದ ಸಂಭಾವ್ಯರ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜೋರಾದ ಡಿಕೆ ಸಂಪುಟ ರಚನೆಯ ಕುಸ್ತಿ. ಅಳೆದು ತೂಗಿ ಮೊದಲ ಹಂತದ ಸಂಭಾವ್ಯರ ಪಟ್ಟಿ ರೆಡಿ ಆಯ್ತಾ? ಹಾಗಾದ್ರೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಡಿಕೆ ಜೊತೆಗೆ 10 ರಿಂದ 12 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಸಂಭಾವ್ಯರ ಪಟ್ಟಿ ರಿವೀಲ್ ಮಾಡ್ತಾ ಇದೆ ಕರ್ನಾಟಕ ನ್ಯೂಸ್ ಬೀಟ್. ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಯತೀಂದ್ರ, ಬೈರತಿ ಸುರೇಶ್, ಎಚ್.ಕೆ. ಪಾಟೀಲ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗ ರೆಡ್ಡಿ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಸೇರಿದಂತೆ ಈಶ್ವರ್ ಖಂಡ್ರೆ ಮತ್ತು ಕೃಷ್ಣ ಬೈರೇಗೌಡ ಅವರು ಮಂತ್ರಿಗಿರಿ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಡಿಕೆ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿರುವಂಥದ್ದು. ಹಾಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಸಂಭಾವ್ಯರು ಅಂದರೆ ತಮ್ಮ ಕಡೆಯಿಂದ ಇವರು ಸಚಿವರಾಗಬೇಕು ಎನ್ನುವಂತಹ ಏನು ಲಿಸ್ಟ್ ಇತ್ತು, ಆ ಲಿಸ್ಟನ್ನ ಹೈಕಮಾಂಡ್ ನಾಯಕರ ಒಂದು ಮುಂದೆ ಇಟ್ಟಿರುವಂಥದ್ದು. ಹಾಗಾದ್ರೆ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಯಾರು ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಯಾರ್ಯಾರಿದ್ದಾರೆ? ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮೊದಲಿರುವಂಥದ್ದು. ಆನಂತರ ಹಿರಿಯ ನಾಯಕರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಈ ಒಂದು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಹಾಗೆ ಶಿವರಾಜ್ ತಂಗಡಗಿ ಈಗಾಗಲೇ ಸಚಿವರಾಗಿದ್ದಾರೆ, ಮಾಜಿ ಸಚಿವರು, ಅವರು ಕೂಡ ಇರುವಂಥದ್ದು. ಇನ್ನು ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನೀವು ಕೂಡ ಕರ್ನಾಟಕ ನ್ಯೂಸ್ ಬೀಟ್ನ ಟಿವಿ ಸ್ಕ್ರೀನ್ ಪರದೆ ಮೇಲೆ ನೋಡಬಹುದಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬಂದಿದೆ, ದಲಿತ ಬಲ ಹೆಚ್ಚಾಗಿರೋದ್ರಿಂದ. ಇನ್ನು ದಲಿತ ಎಡಗೈ ಸಮುದಾಯದಿಂದ ಕೆಎಚ್ ಮುನಿಯಪ್ಪ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಹಾಗೆ ದಲಿತ ಬಲಗೈ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹಾಗಾದ್ರೆ ಈ ಮೂವರಲ್ಲಿ ಯಾರಿಗೆ ಆ ಸ್ಥಾನ ಒಲಿಯಲಿದೆ? ಇದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳು. ಇನ್ನ ದಲಿತ ಬಲಗೈ ಸಮುದಾಯದಿಂದ ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಕೂಡ ಕೇಳಿಬಂದಿದೆ. ಈ ರೇಸ್ನಲ್ಲಿ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ. ಹಾಗೆ ಕುರುಬ ಸಮುದಾಯದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಿಬಂದಿರುವಂಥದ್ದು. ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್. ನೋಡಿ, ಎಲ್ಲರೂ ಕೂಡ ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು. ಒಬ್ಬೊಬ್ರು ರಾಜಕಾರಣದ ಒಂದು ಹಿನ್ನೆಲೆಯಿಂದ ಬಂದವರಾಗಿರಬಹುದು. ಇನ್ನು ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿಬಂದಿದೆ. ಇಲ್ಲಿ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಎನ್ನುವಂತಹ ಗೊಂದಲ ಕೂಡ ಇರುವಂಥದ್ದು. ಹಾಗೆ ಸಚಿವ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿಬಂದಿದೆ. ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಬಲಗೈ ಸಮುದಾಯದಿಂದ ಅವರ ಹೆಸರು ಕೂಡ ಕೇಳಿಬಂದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್ ಕಾನ್ಮನೆ, ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು? ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10 ರಿಂದ 12 ಜನ ಸಚಿವರು ಒಂದು ಪದಗ್ರಹಣ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಸದ್ಯಕ್ಕೆ ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ? ಹೌದು, ಏನು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಎನ್ನುವುದರ ಕುರಿತಂತೆ ಒಂದಿಷ್ಟು ಗೊಂದಲಗಳಿತ್ತು. ಈ ಗೊಂದಲಕ್ಕೆ ಒಂದು ರೀತಿಯಲ್ಲಿ ತೆರೆ ಬಿದ್ದಂತೆ ಕಾಣ್ತಾ ಇರುವಂತದ್ದು. ಅಳೆದು ತೂಗಿ ನಿನ್ನೆ ನಡೆದಂತಹ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ ಜೊತೆಗಿನ ಏನು ಚರ್ಚೆಯಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ನಾಳೆ ಏನೋ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಆಗಲಿದೆ. ಪದಗ್ರಹಣದ ಜೊತೆಗೆ 8 ರಿಂದ 10 ಜನ ಸಚಿವರುಗಳು ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಹೊರಬಿದ್ದಿರ್ತಕ್ಕಂಥದ್ದು. ಜಾತಿಯ ಆಧಾರದ ಮೇಲೆ ಲಿಂಗಾಯತ ಒಕ್ಕಲಿಗ ಮತ್ತೆ ಏನು ಲಿಂಗಾಯತ ಒಕ್ಕಲಿಗ ಈ ಕಮ್ಯುನಿಟಿ ಆಧಾರದ ಮೇಲೆ ಅಲ್ಪಸಂಖ್ಯಾತ ಹಿನ್ನೆಲೆ ಉಳ್ಳಂತ ಸಮುದಾಯದ ಪ್ರಮುಖ ನಾಯಕರುಗಳಿಗೆ ಈಗಾಗಲೇ ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂತ ಮಾಹಿತಿಗಳು ಹೊರಬಿರ್ತಕ್ಕಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಯುಟಿ ಖಾದರ್ ಅಲ್ಪಸಂಖ್ಯಾತರ ಕೋಟಾದಿಂದ, ಸತೀಶ್ ಜಾರಕಿಹೊಳಿ ಅವರು ಎಸ್.ಸಿ. ಕೋಟಾದಿಂದ, ಏನು ಜಿ ಪರಮೇಶ್ವರ್ ಅವರನ್ನ ಏನು ದಲಿತ ಬಲಗೈ ಸಮುದಾಯದ ನಾಯಕರನ್ನಾಗಿ ಗುರುತಿಸಲಾಗಿದೆ. ಮತ್ತೆ
ಸಿದ್ದರಾಮಯ್ಯವರ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬೈರತಿ ಸುರೇಶ್ ಅವರು ಮತ್ತೆ HK ಪಾಟೀಲ್ ಮತ್ತೆ ಪ್ರಿಯಾಂಕ ಖರ್ಗೆ, ರಾಮಲಿಂಗಾರೆಡ್ಡಿ, MB ಪಾಟೀಲ್ ಅವರ ಹೆಸರು ಮತ್ತೆ ಅಲ್ಪಸಂಖ್ಯಾತರ ಕೋಟಾದಿಂದ ಮತ್ತೆ KJ ಜಾರ್ಜ್ ಅವರ ಹಿರಿಯ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇತ್ತ ಈಶ್ವರ್ ಖಂಡ್ರೆ ಅವರ ಹೆಸರು ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ ಮತ್ತೆ ಕೃಷ್ಣ ಬೈರೇಗೌಡ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲಾ ನಾಯಕರುಗಳು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಹಿರಿಯ ನಾಯಕರುಗಳಾಗಿ ಗುರುತಿಸಿಕೊಂಡಿರುವಂತವರು ಮತ್ತೆ ಪ್ರಬಲ ಖಾತೆಯನ್ನ ಸಹ ನಿಭಾಯಿಸುವಂತ ಹಿನ್ನೆಲೆ ಉಳ್ಳಂತವರು. ಇವರಲ್ಲಿ ಯಾರೆಲ್ಲ DCM ಆಗ್ತಾರೆ ಎನ್ನುವಂತ ಕುರಿತಂತೆ ಒಂದಿಷ್ಟು ಗೊಂದಲಗಳು ಇರ್ತಕ್ಕಂಥದ್ದು. ನಾಳೆ ಈ ಎಲ್ಲ 8 ರಿಂದ 10 ಜನ ಸಚಿವರುಗಳಾಗಿ ಪದಗ್ರಹಣವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ದೊಡ್ಡ ಮಟ್ಟ ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಅಂತಿಮ ಪಟ್ಟಿ ಅಧಿಕೃತವಾಗಿ ಹೊರಬೀಳಲಿದೆ. ಕಾವ್ಯ. ಎಸ್, ಥ್ಯಾಂಕ್ ಯು ಕಿರಣ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎಸ್, ನೋಡಿ, ಈಗ DK ಶಿವಕುಮಾರ್ ಅವರ ಜೊತೆಗೆ 10 ರಿಂದ 12 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು? ನೋಡಿ, ಒಂದೊಂದು ಲಿಂಗ ಅಂದರೆ ಒಂದೊಂದು ಸಮುದಾಯವಾರು ಈಗಾಗಲೇ ಎಲ್ಲರನ್ನ ಕೂಡ ಲಿಸ್ಟ್ ಮಾಡಲಾಗಿರುವಂಥದ್ದು. ಅದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಹಾಗೆ ಇನ್ನು ಒಕ್ಕಲಿಗ ಮಾಡ್ತಾ ಇದೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಎಸ್, ಹಾಗಾದ್ರೆ ಯಾರ್ಯಾರಿದ್ದಾರೆ ಆ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಗೃಹ ಸಚಿವರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿರುವಂತಹ ಅನುಭವ ಕೂಡ ಅವರಿಗಿರುವಂಥದ್ದು. ಹೀಗಾಗಿ ಡಾಕ್ಟರ್ G ಪರಮೇಶ್ವರ್ ಅವರು ಮೊದಲ ಸಾಲಿನಲ್ಲಿದ್ದಾರೆ. ಅದು DCM ಸ್ಥಾನದಲ್ಲೂ ಕೂಡ ಅವರಿಗೆ ಹೆಸರು ಮುಂಚೂಣಿಯಲ್ಲಿದೆ. ಅದರಂತೆ ಅವರಿಗೆ ಸಚಿವ ಸ್ಥಾನದಲ್ಲೂ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಸ್ಪೀಕರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡಿರತಕ್ಕಂಥ UT ಖಾದರ್ ಅವರು, ಅವರ ಹೆಸರು ಕೂಡ ಕೇಳಿ ಬಂದಿದೆ. ಮುಸ್ಲಿಂ ಸಮುದಾಯದಿಂದ, ಅಲ್ಪಸಂಖ್ಯಾತ ಸಮುದಾಯದಿಂದ. ಇನ್ನು ಸತೀಶ್ ಜಾರಕಿಹೊಳಿ ಇವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಹಾಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಎಸ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪೊಲಿಟಿಕಲ್, ಈಗ ಸಿದ್ದರಾಮಯ್ಯ ಅವರು ಬೇಡ ಅಂತ ಹೇಳಿದ್ರು ಕೂಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೆಸರು ಕೇಳಿ ಬಂದಿರುವಂಥದ್ದು. ಯಾಕೆ ಅನ್ನೋದಾದ್ರೆ ಒಂದು ರಾಜಕೀಯ ಮನೆತನ ಆಗಿರ್ಬೋದು, ಅಥವಾ ಅವರು ಕೂಡ ಹಲವಾರು ಕೊಡುಗೆಗಳನ್ನು ಕೊಟ್ಟಿರೋದಾಗಿರ್ಬೋದು, ಅವರಿಗೂ ಕೂಡ ಅನುಭವ ಇರೋದಾಗಿರ್ಬೋದು. ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವರಿಗೆ ಈ ಒಂದು ಸಚಿವ ಸ್ಥಾನವನ್ನು ಕೊಡಬಹುದು ಎನ್ನಲಾಗ್ತಾ ಇದೆ. ಇನ್ನು ಬೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಹಾಗೆ ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು, ಅವರಿಗೂ ಕೂಡ ಈ ಕಾನೂನು ಸಚಿವ ಖಾತೆಯನ್ನು ಯಾವ ರೀತಿ ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಅವರಿಗೂ ಕೂಡ ಮುಂದೆ ಒಂದು ಖಾತೆಯನ್ನು ಕೊಡಬಹುದು ಎನ್ನಲಾಗ್ತಾ ಇದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, MB ಪಾಟೀಲ್, KJ ಜಾರ್ಜ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಇವರೆಲ್ಲರಿಗೂ ಕೂಡ ಮಂತ್ರಿಗಿರಿ ಸ್ಥಾನ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತೊಮ್ಮೆ ಅಂದರೆ ಹೊಸ ಶಾಸಕರ ಜೊತೆಗೆ, ಅಂದರೆ ಹೊಸ ಶಾಸಕರಿಗೆ ಒಂದು ಅವಕಾಶವನ್ನು ಕೊಡುವಂತಹ ಜೊತೆಗೆ ಈಗ ಏನು ಮುಂದುವರಿತಾ ಇದ್ದಾರೆ ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.